ಗಂಡ ಗುಡಿಗೆ ಹೋಗೋದ ಹೋಗಿ ಜಲ್ದಿ ಹೋಗಿ ಬರೋಣ ಬಿಸಿಲಾಗುದ್ರಾಗ ಅಂತೇಳಿ ಅಂದ್ರ ಹೊರಗೆ ಹೋದವ ಬರೋದೇ ಇಲ್ಲ ಹೊಟ್ಟೆ. ನಾವು ಒಬ್ಬಾಕಿನೇ ಎಟ್ಟಂತ ನಡ್ಕೋಬೇಕು. ಯಾಕ ನನ್ನ ಜೋಡಿ ಅವನು ನಡ್ಕೊಂಡ್ರೆ ಆಗಲ್ಲೇನು? ಯಾಕಂದ್ರ ಅಮೋಕ್ಷದ ಮುತ್ತೆ ಬೆಂಕಿ ಅಂತವ ಅದಾನ. ಆದ್ರೆ ನಮಗೂ ಹೋಗಿ 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 ಸಾಕಾಗೈತಿ. ಆದ್ರೂ ಈ ಬಂಜಿ ಹೊಟ್ಯಾಗ ಒಂದು ಮಗು ಅಂತ ಕೊಡಲಾಗ್ಯಾನ. ಈ ಮನ್ಯಾಗ ಒಂದು ಕೂಸು ಅಂತ ಆದ್ರ ಅಟ್ಟೆ ಸಾಕು. ಸುಖ ಸಂತೋಷ ನೆಮ್ಮದಿ ಹಾಲು ಉಕ್ಕೇರ್ದಂಗ ಉಕ್ಕೇರ್ತದ. ಯಾಕೆ ನನ್ನ ಊರಾಗ ನನಗೆ ಮಕ್ಕಳಾಗಲ್ಲಾಗ್ಯಾವ ಅಂಥೇಳಿ ಈ ಅಮೋಕ್ಷಿದ್ದನ ಪೌಳ್ಯಾಗ ಬಂದು ಬಿದ್ದೀನಿ. ಇಲ್ಲೇರೆ ಆತವ ಅಂಥೇಳಿ ಇಲ್ಲಾದರೂ 10 ವರ್ಷ ಆಯ್ತು. ಈ ಹೊಟ್ಯಾಗ ಒಂದು ಹುಳ ಹುಟ್ಟವಲ್ದು. ಊರು ಬಿಟ್ಟು ಊರಿಂದ ಬಂದವ್ರಿಗೆ ಎತ್ತು ಹಿಡಿದು ಅವ್ರು ಬಾಳೆನೇ ಬಂಗಾರ ಮಾಡಿದತ್ತ. ಅದಕ್ಕಾಗಿ ಈ ಊರಾನ್ ಮಂದಿ ಹೇಳ್ತಿದ್ರು ಬಂದವ್ರದು ಹಿಂಗತ್ತದವ ಅಂತೇಳಿ. ಅದಕ್ಕಾಗಿ ಇಲ್ಲಿ ಬಂದ್ರೆ ಆ ಅಮೋಕ್ಷಿದ್ದ ಮುತ್ಯ ನನಗೆ ಮಕ್ಕಳು ಕೊಡ್ತಾನಂತೇಳಿ ಬಂದು ನಲ್ಲಿ ಊರಿಗೆ. ಆದರೂ ನನಗೆ ಸುಖ ಸಂತೋಷಿ ಎಲ್ಲ ಕೊಟ್ಟು, ಆದ್ರೆ ಮಕ್ಕಳು ಭಾಗ್ಯ ಒಂದು ಕೊಟ್ಟಿಲ್ಲ. ಆದ್ರೆ ನನ್ನ ಹೊಟ್ಯಾಗ ಒಂದು ಹುಳ ಅನ್ನೋದು ಕೊಟ್ಟು ಬಿಡಪ್ಪ ನನ್ನಪ್ಪ ಅಮೋಕ್ಷಿದ್ದ ಮುತ್ಯ. ಆದ್ರೆ ನಾನು ಸಾಕಾಗ್ಯದ ನಿನ್ನ ಪೌಳಿಗೆ ಬಂದು ಬಂದು ಇದೊಂದು ಸತಿ ಬರ್ತೀನಿ ನೋಡೋಣ. ಕಡಿ ಲಾಸ್ಟ್ ಫೈನಲರ ಮಾಡ್ತೀನಿ. ಒಂದು ಹೊತ್ತು ಹೊಂಟ್ರೆ ಆಯ್ತಾರ ಅಮಾಸೆ ಅದ. ಇದು ಒಂದು ಕಡಿ ಅಮಾಸೆ ಅದಪ್ಪ. ಈ ಅಮಾಸೆ ಒಂದು ದಿನ ಬರ್ತೀನಿ. ಆದ್ರೆ ನೀ ಅಟ್ಟಟ್ಟಿಗೆ ನನಗೆ ಮಕ್ಳು ಕೊಟ್ರೆ ಭಾಳ ಒಳ್ಳೇದಾಗ್ತದ. ಇಲ್ಲಾದ್ರೆ ನನ್ನ ನಿರ್ಧಾರ ನಾನು ಮಾಡ್ಬೇಕಾಗ್ತದ ಅಟ್ಟೆ. ನೀ ಜರ್ ಏನಾರೇ ನನಗೆ ಫಲ ಕೊಡ್ಲಿಲ್ಲ ಅಂದ್ರೆ ನಿನ್ನ ಬಿಟ್ಟು ನನ್ನ ತಾಯಿ ಪದ್ಮವ್ಗ ನಡ್ಕೋಬೇಕಾಗ್ತದ. ಯಾಕಂದ್ರೆ ಆಕಿನೂ ಸತ್ತುಳಕ್ಯದಾಳಂತ ಈ ಊರಾನ್ ಮಂದಿ ಹೇಳ್ತಾರ. ಆದ್ರೆ ನಾವೇನು ಈ ಊರಾನವ್ರಲ್ಲ. ಆದ್ರೆ ಅವ್ರು ಹೇಳ್ದಂಗೆ ಕೇಳಬೇಕು. ಅದಕ್ಕಾಗಿ ನಾನು ನಿನ್ನ ಮ್ಯಾಲ ಭಕ್ತಿ ಇಟ್ಟೀನಿ. ಅಮೋಕ್ಷಿದ್ದ ಬೇಡಿದವ್ರಿಗೆ ಬೇಡಿದ್ದೇ ಕೊಡ್ತಾನ, ಬಂಜಿತನ ಹಿಂಗಿಸ್ತಾನ ಭರವಸೆ ನನಗೈತಿ. ಆದ್ರೆ ಇದೊಂದು ಅಮಾಸೆ ಬಂದೇ ಬರ್ತೀನಿ. ಅಲ್ಲ ಏನ್ ನಿಮ್ಮ ಅಕ್ಕನ ಮದ್ವಿ ಮಾಡ್ಕೊಂಡು 10-12 ವರ್ಷ ಮ್ಯಾಗ ಆಯ್ತು. ಅವ್ನು ಈಗಿನವ್ರು ಮದುವೆ ಆದ ವರ್ಷಕ್ಕೆ 2 ವರ್ಷಕ್ಕೆ ಮಕ್ಳು ಹಡಿಯತ್ತಾರಪ್ಪ. ನನ್ನ ಹಣೆ ಬರೋಳಗೆ ಯಾವಾಗ ಅಕ್ಕ ಮಕ್ಳು ಮ್ಯಾಗ ಬಾ. ಅಲ್ಲ ನೀ ಬಸ್ ಸ್ಟ್ಯಾಂಡಿಗೆ ಬಂದು ಮೊದ್ಲ ಫೋನ್ ಹಚ್ಬೇಕಿಲ್ಲ. ನಾ ಯಾಕೆ ಲೇಟ್ ಮಾಡಿ ಬರ್ತೀನಿ? ಏಕಿನ ಪದ್ಮಾ ಬಾ, ನಿಮ್ ತಮ್ಮನ ನೀರು ಬಂದು ಅಲ್ಲೇ ಕೂತಾನ. ಒಂದು ಫೋನ್ ಎಲ್ಲ ಏನಿಲ್ಲ, ಸುಮ್ಮನೆ ಬಸ್ ಸ್ಟ್ಯಾಂಡ್ ದಾರಿ ಕಾಯ್ಕೊಂಡು ಕೂತಾನ. ಏನ್ಪಾ ನೀವಿಬ್ರು ಅಕ್ಕ ತಮ್ಮ ಗೊತ್ತ ಬಿದ್ದಿಲ್ಲ. ಈಗ ಅವನೋಡ್ ದೊಡ್ಡ ಅವ್ನಿಗೆ ಟೇಲರ್ ಹೆಣ್ ನೋಡ ಮದ್ವಿ ಮಾಡೋಮ. ಯಾಗ ನಾಚ್ತಾನೆ. ಅಪ್ಪಿ ಊರಾಗ ಅಪ್ಪ ಎಲ್ಲಾರು ಆರಾಮದಾರಿಲ್ಲ? ಎಲ್ಲಾ ಆರಾಮದಾರ. ಕನ್ನಿ ಆರಾಮದಿಲ್ಲ? ಮತ್ತೇನ್ ದವಾಖಾನೆ ತೋರ್ಸಂಗಿಲ್ಲ? ಹೋಗಿನಪ್ಪಿ ದವಾಖಾನಿಗೆ. ಏನು ಆತವಂತ ಹೇಳ್ತಾರ, ಆಗಲ್ಲಂತ ಯಾರು ಹೇಳಲ್ಲ. ಆತ ಇವತ್ತಿನ ನಾಳೆಗೆ ಅಂತ. ಏನ್ ಮತ್ತೇನ್ ಕಾಳಜಿ ಮಾಡ್ತಲ್ಲ, ಹಿಂಗೇಕ್ ಮಾಡತ್ತಾರ? ಅವರು ಎಷ್ಟು ದಿನ ಅಂತ ನೋಡ್ಬೇಕಪ್ಪ. 12 ವರ್ಷ ಆಯ್ತು ಮಕ್ಕಳಾಗಿಲ್ಲ. ಯಾರಿಗಾಗಲಕ್ಕ ಬೇಜಾರ ಆಗುದೇ ಇಲ್ಲ. ನಾನು ಹೇಳ್ಕೊಂಡೆ ಹೇಳ್ತೀನಿ ಕರೆ. ಅದೇ ನೀನ್ ಹೆಂಡತಿ ಬಂದು ಅಡಿಲಿಲ್ಲ ನನಗೂ ಬೇಜಾರಾಗ್ತದೆ. ಇಲ್ಲ ಬೇಜಾರಾಗ್ತದೆ ಬಿಡು. ಕರೆ ಮಾಮನು ಬರ್ದಾಡಕತ್ತಾನ, ನನಗ ಬರಂದಾಗ ಅಂದ. ಅದಕ್ಕಾಗಿ ನಾವು ಅಮೋಕ್ಷಿದ್ದಾಗ ಹೋಗ್ಲಕತ್ತೇವ. ಆದ್ರೆ ಅಮೋಕ್ಷಿದ್ದೆ ಅಂದ್ರೆ ಕಣ್ ತೆರಿತಾನ ನಂಗಾಗ್ಯಾರ. ಯವ್ವ ಮುತ್ತೆಮ್ಮ ನಿಂತಿದ್ರು. ಮುತ್ತೆ ಒಟ್ಟ ಕೈ ಬಿಡಂಗಿಲ್ಲ. ಮುತ್ತಿನ ಹೆಸರು ಬಾಳ ಐತಿ. ನಿಮ್ದೇವ್ರ ಒಟ್ಟ ಕೈ ಬಿಡಂಗಿಲ್ಲ. ಮುತ್ತೆಮ್ಮ ಬಾರ ಹಾಕ್ತೀನಿ, ಎಲ್ಲ ಒಳ್ಳೇದಾಗ್ತೈತಿ. ನಿನ್ ಆಮೇಲೆ ಬಾರ ಹಾಕ್ತೀನಿಪ್ಪ. ಅಕ್ಕ 12 ವರ್ಷ ಆಯ್ತು ಮಕ್ಕಳಾಗಿಲ್ಲ. ಎಲ್ಲ ದವಾಖಾನೆ ತೋರಿಸಿ ಎಲ್ಲ ಮಾಡಿದ್ವಿ. ಅದು ಊರಿಗೆ ಇದಾಕ ಅಲ್ಲಿ ಹಿರಿಯರು ಮಾತಾಡಕತ್ತಿದ್ರು, ಸೌಂತಿ ಪಾಲ್ಮಾಗ ಮಕ್ಕಳು ಆತಾವಂತ. ಮತ್ತ ಮಾಮಾಗ ಇನ್ನೊಂದು ಮದ್ವಿ ಮಾಡಮ್ಮ. ನನ್ಗೂ ಮನ್ಸಿಗೆ ನೋವು ಆಗ್ತದೆ ನನ್ನದಪ್ಪಿ. ಮತ್ತೇನಿಲ್ಲ, ಆದ್ರ ಮಕ್ಕಳು ನೋಡ್ಬೇಕಾದ್ರ ಮಾಡೇಬೇಕು. ಯಾಕಂದ್ರ ಟೈಮ್ ನೀರ್ ಹೋಗೈತೆಲ್ಲ. ಊರಾಗೆಲ್ಲ ಹೈರ್ ಹೊಂಟ್ರ ನನಗೂ ಮಂದಿ ಮಾತಾಡ್ತಾರ, ಕಿವಿಗ್ ತಟ್ಟಿದ್ರ ಮನ್ಸಿಗೆ ಬಹಳ ಅಂದ್ರ ಬಾಳ ಬೇಜಾರಾಗ್ತದ. ಕರೆ ಏನ್ ಮಾಡ್ಲಿ? ಮಾಮನ್ ಹೇಳ್ದ್ ಬಿಡ್ಬೇಕಕ್ಕ. ಮಾಮನ್ ಮತ್ತೆ ಮಾಮ ಇನ್ನೂ ಮದ್ವಿ ಮಾಡೋಲ್ಲ. ನಿನ್ಗ ಫೈದೆ ಆಗ್ತೈತಿಲ್ಲ, ನಿನ್ನ ಮಕ್ಕಳ ಆತಾವತ್ತ. ಅಲ್ಲಿ ಹಿರಿಯರು ಮಾತಾಡಕತ್ತಿದ್ರ ಊರಾಗ. ನಾನು ಕೇಳಿನಕ್ಕ, ಕಿವಿ ಕೇಳಿ ನಾನು. ಅಕ್ಕ ಇಲ್ಲಿ ನಿನಗ ಹಿಂದ ಮುಂದ ಆಜುಬಾಜು ಮಂದಿ ಸರಿ ಇಲ್ಲ. ಸುಮ್ಮ ಮಾಮ ಮಾಡ್ಬಿಡೋನು, ಮಕ್ಕಳ ಆಗ್ತಾವ, ನಿನಗೊಂದು ಆಧಾರ ಆಗ್ತೈತಿ. ಈ ಮಾಮಗರು ಯಾರಾದ್ರೂ ಹೇಳ್ಬಿಟ್ಟು ನೀನ್ ಬಿಟ್ಟು ಮಾಮ ಯಾರು, ಮಾಮ ಬಿಟ್ಟು ನಿನ್ಗೆ ಯಾರು ಹೇಳ?
ಯಾರು ಇಲ್ಲಿ ಬಿಡು ಕರೆ ಅಪ್ಪಿ. ಆದ್ರ ನಾಳೆನೆ ಹೊತ್ತು ಹೊಂಟ್ರ ಆಯ್ತಾರ ಅಮಾಸ್ಯದ. ಹ್ಮ್. ಇದೊಂದು ಅಮಾಸ್ಯದ್ದು ಹೋಗಿ ಬರ್ತೀನಿ. ಹೋಗ ಇದೊಂದು ಅಮಾಸಿ ಹೋಗಿ ಅಮಾಸ್ಯದ ಚಲೋದ್ ಮಾಡ್ದ ಒಳ್ಳೇದಾಯ್ತು. ಹಾಲಿಲ್ಲಂದ್ರ ನಿಮ್ಮ ಮಾಮಗ ಬ್ಯಾರದ್ ಮಾಡಾನ. ಇಲ್ಲ ಮುತ್ತೆ ಮೇಲೆ ನಂಬಿಕೆ ಐತಿ ನಮ್ದು. ಹಿಂಗತಿ ಮುತ್ತೆ ಮೇಲೆ ನಂಬಿಕೆ ಐತಿ. ಮುತ್ತೆ ಕೈ ಬಿಡಂಗಿಲ್ಲ. ನೆಮ್ಮದಿ ಬಗ್ಗೆ ಎಂದೂ ಕೈ ಬಿಟ್ಟಿಲ್ಲ ಮುತ್ತೆ. ಅಲ್ಲಿ ಮತ್ ಬ್ಯಾರೆ ಊರಾಗ ಹೇಳಕತ್ತಾರ ಮುತ್ತನ್ ಪೌಡ್ ಅಲ್ತಾನೆ ಐತೆ. ಆದ್ ಬಿಡಪ್ಪ, ನಾನು ಕೇಳಿನಿ. ಆ ಪವಾಡದಿಂದನೇ ಮುತ್ಯಾನ ಊರಾಗ ಬಂದು ಕಾಲಿಟ್ಟಿದ್ದು ನಾನು. ನಮ್ಮ ಊರಾಗ ಮಕ್ಕಳಾಗಲ್ಲ ಏನ್ ನೋಡನು. ಅಮೋಕ್ಷಿದ್ದನ ಅರಕೇರಿ ಅಮೋಕ್ಷಿದ್ದ ಮುತ್ಯ ಎಲ್ಲಾ ತವಲಿ ಜಗತ್ತಕ್ಕೆ ಜಾಯಿರದನಂದ್ರ ಅವ್ನ ಪವಾಡ ಬಾಳ ಅದ. ಇಲ್ಲರ ಆತವೇನ್ ಮಕ್ಳು ಅಂತೇಳಿ ಇಲ್ಲಿಗೆ ಬಂದಿನಿ. ನಂಬಿಕೆ ಇಟ್ಕೊಂಡ್ ಬಂದಿಲ್ಲ. ನಂಬಿಕೆ ನಂಬಿಕೆ ಇಟ್ಕೊಂಡೆ ಇಟ್ಟಿದ್ ಒಂದು ಸುಳ್ಳು ಆಗಂಗಿಲ್ಲ. ನಂಬಿಕೆ ಒಂದು ಇದಾಗಲ್ಲ. ನೀ ಇದು ಮಾಡಿ ಮುತ್ತನ್ ನಂಬ್ಕೊ. ಮುತ್ತೆ ಒಂದು ಕೈ ಬಿಡಂಗಿಲ್ಲ ನೀನು. ಯಾಕಾಗಲ್ಲ. ಯಾಕ ನಂದು ನೀನ್ ಬಾಳ ಚಿಂತೆ ಇರ್ತದಕ್ಕ. ಏನ್ ಮಾಡೋದಪ್ಪ, ಅದ ಒಂದ್ ಆಯ್ತಂದ್ರ ಸಾಕು. ಇಲ್ಲ ನಮ್ಮ ಅಕ್ಕ ಹಿಂಗ ಇರ್ಲ. ನನಗ ಚಿಂತೆ ಬಾಳ ಆಗ್ತದಕ್ಕ. ಸರಿ ಏನ್ ಮಾಡೋದು ಅಲ್ಲಿ ಮನ್ಯಾಗೆಲ್ಲ ಅವಪ್ಪನ ಅವರು ನಿನ್ ಚಿಂತೆಗೆ ಒಟ್ಟ ಅವ ಸರಿಯಾಗಿ ಊಟ ಮಾಡಂಗಿಲ್ಲ ಟೈಮ್ ಸರಿ. ಏನ್ ಅದೇ ಮಾಡುದು ಏನ್ ಮಾಡಕ್ ಹೋಗ್ಬ. ನಿಮ್ಮ ಹೇಳಿ ಮಾತು ಕೇಳು. ಮುತ್ತೇನ್ ಗುಡ್ಡಕ್ ಹೋಗು. ಮುತ್ತೇನ್ ಗುಡ್ಡಕ್ ಹೋಗಿ ಮುತ್ತೇನ್ ನಡ್ಕೊ. ಯಾಕಾಗಲ್ಲ ಹೋಗುನ. ನೀ ಇರ್ತೀಯಲ್ಲ. ನಾನು ಬರ್ತೀನಿ ಅಕ್ಕ. ನಡಿ ನಡಿ ಹೋಗ. ಮಾಮಾಗ ಇಲ್ಲದ್ರ ಕರಿ. ಮಾಮ ರೀ ಬರ್ರಿ. ಬರ್ತಾನ ಬಿಡಪ್ಪ ನಿಮ್ಮ ಮಾಮ ಒದ್ರಿನಿ. ಆದ್ರ ಈಗ ನಿಮ್ಮ ಮಾಮಗೆ ಯಾರು ಹೆಣ್ಣು ಕೊಡ್ತಾರಪ್ಪಿ? ಏನೋ ಅಂತಾರಲಿ ಎರಡನೇ ಮದುವೆ. ಅದ್ರಾಗ ಈಗ ಬರೇ ಕಲ್ತವ್ರು ನೌಕರದವ್ರು ಅಂತೇಳಿ ಫಸ್ಟ್ ಮದ್ವಿಗೆ ಯಾರು ಹೆಣ್ಣು ಕೊಡಲಾಗ್ಯಾರ. ಅದ್ರಾಗ ಎರಡನೇ ಮದ್ವಿಗೆ ಯಾರು ಹೆಣ್ಣು ಕೊಡ್ತಿರ್ಬೇಕಪ್ಪಿ? ನೀ ಎಂತ ಹುಚ್ಚಿರ್ಬೇಕಕ್ಕ. ನಮ್ಮ ಮಾಮ ಏನಾದ್ರು ಕಮ್ಮಿ ಅದನ್ನ. ಸುದೀಪನ್ ಹೈಟ್ ದರ್ಶನ್ ಬೌಡಿ ಐತಿ. ನಮ್ ಬ್ರೋಕರ್ ಅದ್ರ ನಾವು ದೋಸ್ತ. ಅವ್ನು ಹೇಳಿದ್ರೆ ಸದ್ಯ 2 ದಿನದಾಗ ಗುಂಡ್ ಮಾಡ್ಬಿಡ್ತಾನಲ್ಲ. ನೀವ್ ಒಟ್ ನನ್ ಮೇಲೆ ಧೈರ್ಯ. ನಿನ್ ತಮ್ಮನ ಮೇಲೆ ಭರೋಸೆ ಐತಿಲ್ಲ ನಿಂದ. ನಂಬಿಕೆ ಐತಲ್ಲೋ. ನಡಿ ನಮ್ಮ ಮಾವಾಗ ಏನ್ ನೋಡುದು ನನಗೆ ಹತ್ತ. ಒಟ್ಟ ನಿನ್ ಕೇಳ್ಬೇಕಾಗಿತ್ತು. ನಾ ನಿನ್ ನಂಬಿಕೆ ಬೇಕಲ್ಲ. ನೀನ್ ಒಪ್ಪಿಗೆ ಇದ್ರೆ ಎಲ್ಲ ಮುಂದ್ ಮಾಡ್ತೇನೆ. ಹಂಗತಿ ಹಂಗೇಪಿ. ಯಾಕ ನೀ ನನಗೇನ್ ಸುಮಾರು ಮಾಡ್ತೇನೆ? ಇಲ್ಲ ಅದೇ ನಿಂದ ಒಳ್ಳೇದಕ್ಕಾಗ ನಾ ಹೇಳಾಕತ್ತೀನಿ. ಏನಿಲ್ಲ ಮಾವಾಗ ಹೆಣ್ಣು ಕೊಡ್ತಾರ. ಮಾವನ್ ಕಮ್ಮಿ ಅದ. ಯಾಕಾಗಲ್ಲ. ನಿನ್ ಸಿಕ್ಕದ ದೊಡ್ಡ ಮಾತ ಅಂತ ಮಾವ ಸಿಕ್ಕಿದ. ಹೋಗುನು ನಡಿ ಮಾವ ಕರಿ ಹೋಗುನು. ರೀ ಬಾ. ಎಷ್ಟು ಬಿಸಿಲೈತ್ರಿ. ಬಿಸಿಲು ಬಾಳ ನಡಿ. ಇಕ್ಕಿ ಹೋಗ್ಬೇಕು. ಏನ್ ಮಾಡತ್ತ ಮನ್ಯಾಗಿನ? ಅಕ್ಕ ನಡಿ. ಅಕ್ಕ ಏ ಯವ್ವ ದುಡ್ಡಕ್ಕೆ ಹೋಗೋದಾರ ಎಷ್ಟು ತನ ಮಾಡಿರಿ? ನಡಿ ಇಲ್ಲೇ ನಿಂದ್ರಿಸ್ದೆ. ಅವಾಗ ಕರ್ಕೊಂಡ್ ನಡಿ. ಅಲ್ಲ ಊರಾನ್ ದೇವ್ರಿಗೆ ಈ ಎಳೆ ಮಾಡ್ತಾರ. ಇನ್ನ ಅಮಾವಾಸ್ಯೆಗೆ ಯಾವಾಗ ಹೋಗಲ್ಲ? ಏನವ ನೀನ್ ಹೇಳೋದ್ ನಿಂತ. ನಡಿ ನಡಿ. ಅಕ್ಕ ನಿಮ್ ಊರಾಗ ಒಂದ್ ದೇವ್ರ ಯಾರು ದೇವ್ರ ಎಲ್ಲಾ ದೇವ್ರಿಗೆ ಕರ್ಕೊಂಡ್ ಹೋಗಲ್ಲ. ಮತ್ತೆ ಹೋಗ್ಬೇಕಲ್ಲ ಮಕ್ಕಳ ಸಲುವಾಗಿ ಮಾಡ್ಕೊಂಡ. ಮತ್ತೆ ಎಲ್ಲಾ ದೇವ್ರ ತಿರ್ಗಾಡಬೇಕು. ಇಟ್ಟಕ್ಕೆ ಹಿಂಗಲ್ಲ ಗತ್ತಾಳಿಕಿ. ನಾವ್ 12 ವರ್ಷ ತಿರ್ಗಾಡಿದೇವ. ಅದ್ರ ಗೊತ್ತಿಲ್ಲ. ಆಕಿ ಇವತ್ತ ನಿನ್ನೆ ಬಂದಳ. ಆಕಿಗೆ ಬುದ್ಧಿಲ್ಲ. ತಿಳಿಸಿ ಹೇಳು. ಸ್ವಲ್ಪ ಸಮಾಧಾನ ಕರ್ಕೊಂಡು ಹೋಗು. ತಯಾರಾಗ್ರಿ ಹೋಗಮ್ರಿ. ನಡ್ರಿ ನಡ್ರಿ ಕಾಯಿ ಹೂವಿನಾರ ಬುದ್ಧಿ ತಗೋರಿ. ನಡ್ರಿ ನಡ್ರಿ ತಯಾರಾಗಿ ಜಲ್ದಿ. ಹಾ ನಿಮ್ ತಮ್ಮನ ಬಂದ್ ನೋಡಿ ಕರ್ಕೊಂಡ್ ಹೋಗ್ರಿ. ಅವನು ಹೋಗಪ್ಪ. ಅವು ಮಕ್ಕಳಿಗೆ ತಕ್ಕೋ. ದೇವ್ರಿಗೆ ಹೋಗಮ್ಮ. ಪಟ್ನ ರೆಡಿ ಆಗಿ ಏನ? ಆಯ್ತು ಬಟ್ ಬರ್ರಿ. ಚಲೋ ನೀರು ಕಾಯಿ ಕೊಡ್ರಿ ಅಂದ. ಬಂಡಾರ ತೋರಿ ಮುತ್ತಂದ. ಬರ್ರಿ ಬಟ್ನಿ ಕಾಸು ಬರ್ರಿ. ಹಚ್ಕೋ ತಂಗಿ. ಬಂಡಾರ ಅಂದ್ರ ಏನ್ ತಿಳ್ಕೊಂಡಿ? ಚಂದಾಗ ಹಚ್ಕೋಬೇಕು. ಏನವ ಹಿಂಗ್ ಮಾಡೋಣ ಹಿಂಗ್ ಹಚ್ಕೋತಾರ. ನಡಿ ಗೊತ್ತದ ಕಡಿತದ. ನಡಿ ನಡಿ. ನಡಿ.
ಅವ್ರಿಗೆ ಗದ್ದಿಗೆ ಅದಾವ. ಬರ್ರಿ ಇಲ್ಲಿ ನಮಸ್ಕಾರ ಮಾಡಿ ಬರ್ರಿ. ಭಗವಂತ ನಾವು ಅಂದ್ಕೊಂಡಿದ್ದು ನಮ್ಗೆ ಆದಷ್ಟು ಜಲ್ದಿ ಆಗಂಗೆ ಮಾಡಪ್ಪ. ಎಲ್ಲ ದೇವ್ರ ದಿನರು ಎಲ್ಲ ಅಡ್ಡಾಡಿ ಸಾಕಾಗ್ಯದ. ಒಂದಲ್ಲದೆ 2 ಮದುವೆ ಮಾಡ್ಕೊಂಡು ನನ್ನ ಮನ್ಯಾಗ ಆದಷ್ಟು ಜಲ್ದಿ ತೊಟ್ಲು ತಗೊಂಡು ಮಾಡಪ್ಪ, ಆಶೀರ್ವಾದ ಮಾಡಪ್ಪ. ನಿನ್ನೆ ನಂಬ್ಕೊಂಡು 2 ಹೆಂಡ್ರಿ ತೊಗೊಂಡು ನಾನು ಬಂದೀನಿ. ನನ್ನ ಜೀವನದಾಗ ನನ್ನ ಬದುಕಿನಾಗ ಸ್ವಲ್ಪ ಬೆಳಕು ಅನ್ನೋದು ಕೊಡಪ್ಪ. ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ. ಅಪ್ಪ ಅರ್ಜಿರ ಮುಗಿಸಿದ್ ಮತ್ತೆ ಈನಾರ ಏನದ್ಲ ನನಗೆ ಮಕ್ಕಳ ಭಾಗ್ಯ ಕೊಡಪ್ಪ. ಒಬ್ಬಕ್ಕೆ ಹೊಟ್ಟಿಲಿ ಮದುವೆ ಆಗಿ ಏನಲ್ಲ 10-12 ವರ್ಷ ಆದರೂ ಮಕ್ಕಳಾಗಿಲ್ಲ. ಅಕ್ಕಿನ ಹೊಟ್ಟಿಲಿ ಆಗಿಲ್ಲ ಅಂತೇಳಿ ಇನ್ನೊಬ್ಬಕ್ಕೆ ಮದುವೆ ಮಾಡ್ಕೊಂಡಿನಿ. ಹೆಂಗಾರ ಮಾಡಿ ನಮಗೆ ಏನಲ್ಲ ಮಕ್ಕಳ ಭಾಗ್ಯ ಕೊಡಪ್ಪ. ನನ್ನ ಮನೆಗೆ ನೀ ತೊಟ್ಲ ಕಟ್ಟು, ನಿನ್ನ ಗುಡಿಗೆ ಬಂದು ನಾ ತೊಟ್ಲ ಕಟ್ತೀನಿ. ಇಷ್ಟು ಮಾಡಿ ನನಗೇನಲ್ಲ ಅನುಗ್ರಹಿಸಪ್ಪ. ಅಕ್ಕ ಮುಂದ್ ನೋಡಿದ್ರೆ ಎಲ್ಲ ಎಷ್ಟು ದೊಡ್ಡದೈತಿ, ಗುಡಿ ಎಷ್ಟು ಸಾಂದ್ ಐತ್ಲಾಕ. ನೋಡ್ತಂಗಿ ಗುಡಿ ಸಣ್ಣದಾಕಿ ಇರಲಕ್ಕ, ಏನೋ ಅಂತಾರಲ್ಲ ಕೀರ್ತಿ ಭಾಳ ದೊಡ್ಡದದ. ಮುತ್ಯನ್ ಕೀರ್ತಿ ಎಲ್ಲೆಲ್ಲಿಗೆ ಬೆಳೆದದ್ ಗೊತ್ತದೇನು? ಏನೋ ಅಂತಾರಲ್ಲ ಅದು ಶಾಸ್ತ್ರ ಮಾಡ್ಯಾರ ಗೊತ್ತದಲ್ಲ ಹಿರಿಯರು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದತ್ತ. ಅದಕ್ಕಾಗಿ ಮುತ್ಯನ್ ಗುಡಿ ಸಣ್ಣದಿದ್ರು ಇಡೀ ಆಲ್ ಕರ್ನಾಟಕ ಮಹಾರಾಷ್ಟ್ರ ಹಿಡಿದು ಮುತ್ಯ ಭಕ್ತರನ್ನ ಗಳಿಸ್ಯಾನ. ಬರ್ರಿ ಮಂದಿ ಬರಾಕತ್ತದ. ಬೇಡ್ಕೊ. ಕಾಯಿ ಹೊಡಿಯಂ ಬರ್ರಿ. ಬಾ